ಎಲ್ಲರಿಗೂ ನಮಸ್ಕಾರ. ಈಗ ಇದರಲ್ಲಿ ಮುಂದುವರೆದ ಭಾಗ ಇದು. ನಮ್ಮ ಪ್ರೀತಿಯ ವೀಕ್ಷಕರೇ ಹಾಗೂ ನನ್ನ ಚಾನಲನ್ನು ನೋಡುತ್ತಿರುವಂಥ ನನ್ನ ಸ್ನೇಹಿತರೇ ಹಾಗೂ ಬಂಧು ಮಿತ್ರರೇ, ಟದಿಂದ ಕೊನೆಗೊಳ್ಳುವ ಶಬ್ದಗಳು ಮುಂದುವರೆದ ಭಾಗ. ಇಲ್ಲಿ ದೂರದ ನೆಂಟ, ಹಾಲು ಒಕ್ಕೂಟ ಅಂದರೆ ಮಿಲ್ಕ್ ಫೆಡರೇಷನ್, ಇಲ್ಲಿ ಕಷ್ಟ ಇರುವಂಥ ಶಬ್ದಗಳು ಕಡಿಮೆ, ಎಲ್ಲವೂ ಗೊತ್ತೇ ಇದೆ. ವಿಮಾನ ಹಾರಾಟ, ಮಂತ್ರದ ಮಾಟ, ಇದು ಹಿಂದೆ ಇತ್ತು. ಈಗ ಇಲ್ಲೂ ಕೆಲವು ಕಡೆ ನಡೆಯುತ್ತಾ ಇದೆ ಮಂತ್ರದ ಆಟ ಅಂತೇಳಿ. ಏನೋ ಸುಮ್ಮನೆ ಏನಾದರೂ ಒಂದು ಹೇಳಿ ಅವರೊಂದು ಮರಳು ಮಾಡಿ ಅವರ ಕೈಯಿಂದ ಹಣ ಸುರಿತಾರೆ. ರಕ್ಷಕರ ಭಟ ಅಂದರೆ ಸೆಕ್ಯೂರಿಟಿ ಗಾರ್ಡ್ಗಳು, ರಕ್ಷರ ಭಟ ಅಂತ ಹೇಳ್ತಾರೆ ಹಿಂದೆ. ಎತ್ತುಗಳ ಓಟ, ವನಗತ್ಯ ಕಾಟ, ಹೂವಿನ ತೋಟ, ಬಯಲಾದ ಆಟ, ಕಾರ್ಕೋಟ. ಕಾರ್ಕೋಟ ಅಂದರೆ ಒಂದು ದೊಡ್ಡ ಜಾತಿಯ ಒಂದು ಹಾವು, ಕರ್ಕೋಟ ಅಂತ ಹೇಳ್ತಾರೆ. ಮಾರಾಟ ಅಂದರೆ ನಾವು ಬೆಳೆದಂಥ ವಸ್ತುಗಳನ್ನು ನಾವು ಮಾರಾಟ ಮಾಡೋದು. ಗಾಳಿಪಟ, ಧೂಳಿಪಟ. ಧೂಳಿಪಟ ಅಂತ ಹೇಳಿದರೆ ಎಲ್ಲವೂ ಧೂಳಿನಂತೆ ಪಟಪಟನೆ ಹಾರಿ ಹೋಗ್ತದೆ, ಅದಕ್ಕೆ ಧೂಳಿಪಟವಾಯಿತು ಅಂತ ಹೇಳ್ತಾರೆ. ಹೋರಾಟ, ಹೊರಲಾಟ, ಕುಸರಾಟ ಎಲ್ಲ ನಮಗೆ ಶಬ್ದಗಳು ಗೊತ್ತೇ ಇದೆ. ಕೋತಿ ಕಾಟ, ಅರಚಾಟ, ಸಮ್ರಾಟ. ಹಿಂದೆ ಸಮ್ರಾಟ ಅಂಥೇಳಿ ರಾಜ ಮಹಾರಾಜರು ತುಂಬ ದೊಡ್ಡದಾದ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದರೆ ಅವರಿಗೆ ಸಮ್ರಾಟ ಅಂತ ಹೇಳ್ತಿದ್ರು. ಜಂಜಾಟ, ಇದು ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ನಷ್ಟಗಳಿಗೆ ಜಂಜಾಟ ಅಂತ ಹೇಳ್ತಾರೆ. ರಂಪಾಟ, ಅನಾಗತ್ಯವಾದಿ ಸುಮ್ಮನೆ ಜಗಳ ಮಾಡೋದು, ಅಳುವುದು, ಗಲಾಟೆ ಮಾಡೋದು, ಅದಕ್ಕೆ ರಂಪಾಟ ಅಂತ ಹೇಳ್ತೇವೆ ನಾವು. ಖಳನಟ, ಇದು ನಿಮ್ಗೆ ಗೊತ್ತೇ ಇದೆ. ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ ನಟಿಸುವಂಥ ಇದು ನಾಯಕ ನಟ ಮತ್ತು ಖಳನಟ. ವರನಟ ಅಂಥೇಳಿ ರಾಜ್ಕುಮಾರ್ ಅವರಿಗೆ ಅವರ ಉತ್ತಮ ಅಭಿನಯಕ್ಕೋಸ್ಕರ ವರನಟ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮೇರು ನಟ ಅಂದರೆ ನಟನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ, ಅತಿ ಎತ್ತರದ ಶಿಖರವನ್ನು ಏರಿದವರಿಗೆ ಮೇರುನಟ ಅಂತ ನಾವು ಹೇಳ್ತೇವೆ. ರಾಜ್ಕುಮಾರ್ ಏನೂ ಕಡಿಮೆ ಇಲ್ಲ, ಅವರು ಸಹ ಮೇರುನಟರಾಗಿದ್ದರು. ದುರ್ಘಟ, ಕೂಗಾಟ, ಚೀರಾಟ, ಓಡಾಟ. ಇದೆಲ್ಲ ಪದಗಳ ಸಂಗ್ರಹ ಮಾಡಿರೋದು. ಇದರಲ್ಲಿ ಯಾವುದು ಶಬ್ದಗಳು ಯಾವಾಗ ನಮಗೆ ಅಗತ್ಯಕ್ಕೆ ಬೀಳ್ತವೆ ಅದನ್ನು ನಾವು ನೋಡಿ ಆ ಶಬ್ದಗಳನ್ನು ನಾವು ಉಪಯೋಗ ಮಾಡಿಕೊಳ್ಳಬಹುದು. ಕೊನೆಯಲ್ಲಿ ಬರೆದಿರುವಂಥ ಇದು ಒಂದು ಗಾದೆ. ಗೆದ್ದರೆ ಕಾಲು ಹಿಡಿಯುತ್ತಾರೆ, ಸೋತರೆ ಕಾಲು ಎಳೆಯುತ್ತಾರೆ. ಅಂದರೆ ಇದರ ಅರ್ಥ, ಯಾವಾಗ ನಾವು ಸೋಲ್ತೇವೆ ಆಗ ಅವರದ್ದು ಭಾವನೆ ಅಥವಾ ಒಂಥರ ತಿರಸ್ಕಾರ ಅದು ಅವರ ಮುಖದಲ್ಲಿ ಕಾಣ್ತದೆ. ಅದನ್ನು ಅವರು ಕಾರ್ಯರೂಪದಲ್ಲಿ ತೋರಿಸ್ತಾರೆ. ಅಂದರೆ ಯಾವುದೇ ಪ್ರಸಂಗದಲ್ಲಿ, ಯಾವುದೇ ಸಂದರ್ಭದಲ್ಲಿ, ಯಾವುದೇ ಒಂದು ನಾಟಕ ಆಗಲಿ ಅಥವಾ ನಟನೆ ಆಗಲಿ ಅಥವಾ ಬೇರೆ ಯಾವುದರಲ್ಲೇ ಆಗಲಿ, ನಾವು ಗೆದ್ದರೆ ನಮ್ಮ ಕಾಲನ್ನು ಹಿಡಿದು ನಮಸ್ಕಾರ ಮಾಡ್ತಾರೆ. ಅದೇ ನಾವು ಸೋತರೆ ನಮ್ಮ ಕಾಲು ಎಳೆಯಲು ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಅದರ ಅರ್ಥ. ಇಲ್ಲಿಗೆ ಇದು ಈ ಕಂತನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ವಂದನೆಗಳು.